ಫ್ಲಿಪ್ಕಾರ್ಟ್ನಲ್ಲಿ ಹ್ಯಾಂಡ್ ಬ್ಯಾಗ್ನ ತರಿಸಿದ್ದೀನಿ, ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ನನಗೆ ಒಂದು ಹ್ಯಾಂಡ್ ಬ್ಯಾಗ್ ಬೇಕು ಅಂತ ನಾನು ತುಂಬ ದಿವಸದಿಂದ ಇದು ಮಾಡ್ತಾಯಿದ್ದೆ, ಬಟ್ ನನಗೆ ಅದು ಪರ್ಫೆಕ್ಟಾಗಿ ಸಿಕ್ಕಿರಲಿಲ್ಲ. ಬಟ್ ಫ್ಲಿಪ್ಕಾರ್ಟಲ್ಲಿ ಹಾಗೆ ಚೆಕ್ ಮಾಡಬೇಕಾದ್ರೆ ನನಗೆ ಬ್ಯಾಗು ಸಿಕ್ತು. ತುಂಬಾ ಅಫೋರ್ಡಬಲ್ ಆಗಿತ್ತು. 150 ರುಪೀಸ್ಗೆಲ್ಲ ನನಗೆ ಬ್ಯಾಗ್ ಸಿಕ್ತು. ತುಂಬಾ ಚೆನ್ನಾಗಿದೆ, ಚಿಕ್ಕದಾಗಿದ್ರೂ ತುಂಬಾ ಚೆನ್ನಾಗಿದೆ. ಮತ್ತು ನನ್ನ ಮಗಳು ಅದರದ್ದೆಲ್ಲ ಹರಿದಾಕ್ಬಿಟ್ಟಿದ್ಲು, ನನಗೆ ಕವರ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಅದಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಬೆಲ್ಟ್ ಕೊಟ್ಟಿದ್ದಾರೆ ಹ್ಯಾಂಡಿಗೆ, ಅದೇ ಹಾಕ್ಕೊಳ್ಳೋದಕ್ಕೆ. ಅದರೊಳಗಡೆ ತುಂಬ ಪೇಪರೆಲ್ಲ ಸುತ್ತಿಬಿಟ್ಟಿದ್ರು, ಬಟ್ ಸೂಪರಾಗಿದೆ ಅಂತಲೇ ಹೇಳ್ಬೋದು. 150 ರುಪೀಸ್ ಮೋಸನೇ ಅಲ್ಲ ಗಾಯ್ಸ್, ಸಖತ್ತಾಗಿದೆ. 2 ಕಂಪಾರ್ಟ್ಮೆಂಟ್ ಇದೆ, 3 ಕಂಪಾರ್ಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಒಂದಿದೆ, ಒಳಗಡೆ ಒಂದಿದೆ, ಹಾಗೆ ಮಾಮೂಲಿ ಇದ್ರ ಕಂಪಾರ್ಟ್ಮೆಂಟ್ ಇದೆ. ಬಟ್ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಒಂದು ಮದುವೆಗೆ ಹೋಗೋಕ್ಕೆ ಒಂದು ಚಿಕ್ಕದಾಗಿ ಬೇಕಾಗಿತ್ತು. ಒಂದು ಮೊಬೈಲು, ಒಂದು ಚಾರ್ಜರು, ಒಂದು ಸ್ವಲ್ಪ ಮೇಕಪ್ ಐಟಮ್ಸ್ಗಳು ಇಡೋದಕ್ಕೆ ಅಂತಲೇ ಬೇಕಾಗಿತ್ತು. ತುಂಬ ದೊಡ್ಡದಾಗಿರೋ ಬ್ಯಾಗು ಕೂಡ ಹಾಕ್ಕೊಳಕ್ಕಾಗಲ್ಲ ಅಲ್ವಾ, ಪಾಪು ಬೇರೆ ಇದೆ. ಸೊ ಪಾಪು ಇರೋದ್ರಿಂದ ಪಾಪುದೇ ಒಂದಷ್ಟು ಬ್ಯಾಗ್ ಇರುತ್ತೆ. ಜೊತೆಗೆ ನಮ್ಮದು ಮದುವೆಲೆಲ್ಲ ತಿರುಗಾಡೋದಕ್ಕೆ ದೊಡ್ಡ ಬ್ಯಾಗ್ ಹಾಕ್ಕೊಂಡು ತಿರುಗಾಡೋಕ್ಕಾಗಲ್ಲ. ಅದಕ್ಕಾಗಿ ನಾನೊಂದು ಚಿಕ್ಕ ಬ್ಯಾಗ್ ಬೇಕು ಅಂತ ಹುಡುಕ್ತಿದ್ದೆ. ಸೊ ಅದಕ್ಕೆ ತಕ್ಕನಾಗೆ ನನಗೆ ಈ ಬ್ಯಾಗ್ ಸಿಕ್ತು. ನಿಮಗೂ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ತೊಗೊಳ್ಳಿ. ತುಂಬಾ ಅಫೋರ್ಡಬಲ್ ಆಗಿದೆ, ಪ್ರೈಸ್ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೂ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಎಷ್ಟು ಬೇಕು ಅಷ್ಟಕ್ಕೆ ದೊಡ್ಡದು ಮಾಡ್ಕೋಬೋದು, ಚಿಕ್ಕದು ಮಾಡ್ಕೋಬೋದು ನಾವು. ಓಕೆ, ನನ್ನ ಬ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.